ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತದೇ ಸಮಸ್ಯೆ ಶುರುವಾಗಿದೆ. ಜನವರಿ ಆಯಿತು, ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು. ಈ 3 ತಿಂಗಳ ಕಂತಿನ ಹಣ ಮಾತ್ರ ಇದುವರೆಗೂ ಬಂದಿಲ್ಲ. ನವೆಂಬರ್ ಡಿಸೆಂಬರ್ ತಿಂಗಳ ಕಂತಿನ ಹಣ ಬಂದಿದ್ದೇ ನಿಮಗೆ ಮಾರ್ಚ್ ತಿಂಗಳ ಅಂತ್ಯದ ವೇಳೆಗೆ ಬಂದಿರೋದು. ಸೊ ಈ ಹಿನ್ನೆಲೆಯಲ್ಲಿ ಜನವರಿಯಿಂದ ಮಾರ್ಚ್ವರೆಗಿನ ಕಂತಿನ ಹಣ ಯಾವಾಗ ಬರುತ್ತೆ? ಸಚಿವರು ಈ ಬಗ್ಗೆ ಏನು ಹೇಳಿಕೆಯನ್ನು ನೀಡಿದ್ದಾರೆ? ಇನ್ನು ಜನವರಿ ತಿಂಗಳ ಕಂತಿನ ಹಣ ಇನ್ನೊಂದು ವಾರದಲ್ಲಿ ಬರೋದಾದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಇನ್ಯಾವಾಗ ಬರುತ್ತೆ? ಆರ್ಥಿಕ ಇಲಾಖೆಯಿಂದ ಏನಾದರೂ ಹಣ ರಿಲೀಸ್ ಆಗಿದೆಯಾ ಇಲ್ವಾ? ಫೈನಾನ್ಷಿಯಲ್ ಇಯರೇ ಮುಗಿದೋಯ್ತು, ಇನ್ನು ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತಲೂ ಕೂಡ ಕೇಳೋರಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಸ್ಕೀಮ್ ನಿಜವಾಗ್ಲೂ ಕೂಡ, ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ತನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳಲ್ಲಿ ತುಂಬ ಮಹತ್ವವಾದಂಥ ಗ್ಯಾರಂಟಿ ಸ್ಕೀಮ್ ಅಂಥೇಳಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂದರೆ ಘೋಷಣೆಯನ್ನು ಮಾಡ್ತು. ಪ್ರತಿ ತಿಂಗಳು ಕೂಡ ಒಂದು ಮನೆಯಲ್ಲಿ ಒಬ್ಬ ಮನೆಯೊಡತಿಗೆ 2,000 ರೂಪಾಯಿನ ಕೊಡ್ತೀವಿ. ಅದು ಸೊಸೆಗಾಗಿರ್ಬೋದು, ಅತ್ತೆಗಾಗಿರ್ಬೋದು ಅಂಥೇಳಿ 2023 ಆಗಸ್ಟ್ ತಿಂಗಳಿಂದ ಮೈಸೂರಲ್ಲಿ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಮಾಡಿ ಚಾಲನೆಯನ್ನು ಕೊಟ್ಟರು. ಆದರೆ ಆರಂಭದಿಂದಲೂ ಕೂಡ ನೋಡ್ತಾ ಬಂದರೆ ನಿಮಗೆ ಪ್ರತಿ ತಿಂಗಳು ಕಂತಿನ ಹಣ ಕೊಡ್ತೇವೆ ಅಂಥೇಳಿ ಏನು ಸರ್ಕಾರ ಪ್ರಾಮಿಸ್ ಮಾಡಿತ್ತು, ಆ ರೀತಿ ಕೊಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಕೆಲವು ಸರಿ 2 ತಿಂಗಳ ನಂತರ, ಕೆಲವು ಸರಿ 3 ತಿಂಗಳ ನಂತರ. ಹೋಗಲಿ ಒಟ್ಟಿಗಾದರೂ ಕೊಡ್ತಾರಾ ಅಂದರೆ ಅದು ಕೂಡ ಇಲ್ಲ, ಒಟ್ಟೊಟ್ಟಿಗೆ ಕೊಡಲಿಕ್ಕೂ ಕೂಡ ಬರೋದಿಲ್ಲ. ಈ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಿಮಗೆ. ಈ ಹಿಂದೆ ಸಚಿವರು ಹೇಳಿದ್ರಲ್ಲಿ 3 ತಿಂಗಳು ಬಾಕಿ ಇದೆಯಲ್ಲ, 3 ತಿಂಗಳು ಒಟ್ಟಿಗೆ ಹಾಕ್ಬಿಡ್ತೀವಿ ಅಂತೇಳಿ. ಹಾಗೆ ಬರೋದೇ ಇಲ್ಲ. ಅದನ್ನು ಅಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು, ಆ ಮಾಹಿತಿ ನಿಮಗೆ ಕೊಟ್ಟಿದ್ದೆ. ಈಗ ಪ್ರಶ್ನೆ ಇರೋದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅಂಥೇಳಿ. ಈ ಹಿಂದೆ 1 ತಿಂಗಳ ಮುಂಚಿತವಾಗಿ ನಾನು ವಿಡಿಯೋನ ಮಾಡಿದ್ದೆ, ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಮ ಮಾಹಿತಿಯನ್ನು ಕೊಟ್ಟಿದ್ದೆ. ಅದೇ ರೀತಿ ಈಗ ನಿಮಗೆ ನವಂಬರ್ ಡಿಸೆಂಬರ್ ತಿಂಗಳ ಕಂತಿನ ಹಣ ಮಾರ್ಚ್ ಆರಂಭದಲ್ಲಿ ಮತ್ತು ಫೆಬ್ರವರಿ ಅಂತ್ಯದ ವೇಳೆಯಲ್ಲಿ ಬಂದಿರೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಅದು ಕೂಡ ಪ್ರತ್ಯೇಕವಾಗಿ ಬಂದಿದೆ. ಹಾಗಾದರೆ ಈಗ ಜನವರಿ ಆಯಿತು, ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, ಫೈನಾನ್ಷಿಯಲ್ ಇಯರೇ ಮುಗಿದೋಗಿದೆ. ಹಾಗಾದರೆ ಜನವರಿ ತಿಂಗಳ ಮತ್ತು ಫೆಬ್ರವರಿ ಕಂತಿನ ಹಣ ನಿಮಗೆ ಈ ತಿಂಗಳು ಒಳಗಡೆ ಬರುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಇನ್ಫ್ಯಾಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನೆಂದರೆ, ಈದ್ ರಂಜಾನ್ ಇದೆ ಮತ್ತು ಉಗಾದಿ ಇದೆ, ಹಬ್ಬಕ್ಕೆ ಕೊಟ್ಬಿಡ್ತೀವಿ ಅಂತಲೂ ಹೇಳಿದರು. ರಿಲೀಸ್ ಮಾಡ್ತೀವಿ ಜನವರಿ ತಿಂಗಳದು, ಇನ್ನೊಂದು ತಿಂಗಳು ನಿಮಗೆ ಇನ್ನೊಂದು ವಾರದಲ್ಲಿ ರಿಲೀಸ್ ಆಗುತ್ತೆ ಅಂತಲೂ ಕೂಡ ಹೇಳಿದರು. ಆದರೆ ಈಗ ಜನವರಿ ತಿಂಗಳ ಕಂತಿನ ಹಣನೇ ಇನ್ನೂ ರಿಲೀಸ್ ಆಗಿಲ್ಲ. ಯಾಕಂದರೆ ಇದಕ್ಕೆ ನಿಮಗೆ ರಜೆಗಳು ತೊಂದರೆನೂ ಕೂಡ ಆಗಿದ್ದಾವೆ. ಯಾಕಂದ್ರೆ ಸರ್ಕಾರಿ ರಜೆಗಳಿರೋ ಕಾರಣಕ್ಕಾಗಿ ಅವರವರ ಅಕೌಂಟಿಗೆ, ಅವರ ಬ್ಯಾಂಕ್ ಖಾತೆಗೆ, ಅವರ ಪೋಸ್ಟ್ ಆಫೀಸ್ನ ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲ. ಯಾವಾಗ ವರ್ಗಾವಣೆ ಆಗುತ್ತೆ ಜನವರಿ ತಿಂಗಳ ಕಂತಿನ ಹಣ ಅಂದರೆ ಇನ್ನೆರಡು ದಿನದಲ್ಲಿ, ಇನ್ನು 3 ದಿನದಲ್ಲಿ, ಈ ವಾರದಲ್ಲಿ ನಿಮಗೆ ಜನವರಿ ತಿಂಗಳ ಕಂತಿನ ಹಣ ಬರುತ್ತೆ. ಹಾಗಾದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ? ಈ ಪ್ರಶ್ನೆಗೆ ಉತ್ತರ ಏನಂದರೆ, ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿ ಬರಬೇಕಾಗಿದೆ ಅಂಥೇಳಿ ಇಲಾಖೆ ಹೇಳ್ತಾ ಇದೆ. ಆದರೆ ನಿಮಗೆ ಪ್ರತಿ ವರ್ಷವೂ ಕೂಡ ಫೈನಾನ್ಷಿಯಲ್ ಆಗಿರೋ ಕಾರಣಕ್ಕಾಗಿ 2 ತಿಂಗಳ ಕಂತಿನ ಹಣವನ್ನು ಕ್ಲಿಯರ್ ಮಾಡಬೇಕಾಗಿದೆ. ಇದು ಕ್ಲಿಯರ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇರೋದು. ಸೊ ಮೊದಲು ಜನವರಿ ತಿಂಗಳ ಕಂತಿನ ಹಣ ಬರುತ್ತೆ, ಅದಾದ ಮೇಲೆ ನಿಮಗೆ ಫೆಬ್ರವರಿ ಪ್ರತ್ಯೇಕವಾಗಿ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ ಆರ್ಥಿಕ ಇಲಾಖೆಯಿಂದ. ಈಗ ಪ್ರೋಸೆಸ್ಸು ಕೂಡ ಒಂದಷ್ಟು ಚೇಂಜ್ ಮಾಡಿದ್ದಾರೆ. ಏನು ಅಂದರೆ, ಮೊದಲು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ನಿಮಗೆ ಡಿಪಾರ್ಟ್ಮೆಂಟ್ಗೆ ಅಂದರೆ ವುಮೆನ್ಸ್ ಡಿಪಾರ್ಟ್ಮೆಂಟಿಗೆ, ವುಮೆನ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಬರ್ತಾಯಿತ್ತು. ಅಲ್ಲಿ ಅಧಿಕಾರಿಗಳು ನಿಮಗೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಆ ಡಿಪಾರ್ಟ್ಮೆಂಟಿಗೆ ಹಣ ಬರ್ತಾಯಿತ್ತು. ಅಲ್ಲಿಂದ ಎಲ್ಲ ಕಡೆಗೆ ಸರಬರಾಜು ಆಗ್ತಾಯಿತ್ತು. ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವುಗಳನ್ನು ಚೆಕ್ ಮಾಡಿ. ಈಗೇನಾಗಿದೆ, ಕಳೆದ 2-3 ತಿಂಗಳಿಂದ ನಿಮಗೆ ಹಣ ರಿಲೀಸ್ ಏನೋ ಆಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಆ ಡಿಪಾರ್ಟ್ಮೆಂಟಿಂದ ಈಗ ಆಯಾ ತಾಲೂಕು ಪಂಚಾಯತಿಗಳಿಗೆ ರಿಲೀಸ್ ಆಗುತ್ತೆ. ಅಲ್ಲಿಂದ ಹಣ ಎಲ್ಲ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗೋದು ಫಲಾನುಭವಿಗಳಿಗೆ, ಮತ್ತು ಯಾರಿಗೂ ಏನಲ್ಲ, ಡಿಸ್ಟ್ರಿಬ್ಯೂಟ್ ಆಗೋದು ಫಲಾನುಭವಿಗಳಿಗೆ. ಈ ಪ್ರೋಸೆಸ್ ಏನಿದೆ ಒಂದಷ್ಟು ಡಿಲೇ ತರ್ತಾ ಇದೆ. ಮೊದಲು ನಿಮಗೆ 8ರಿಂದ 10 ದಿನದ ಒಳಗಡೆ ಆಗ್ತಿತ್ತು. ಸೊ ಈ ಪ್ರೋಸೆಸ್ ಬಂದಿರೋದ್ರಿಂದ ಇನ್ನೂ 2-3 ದಿನ ಹೆಚ್ಚಾಗುತ್ತೆ. ಇನ್ಫ್ಯಾಕ್ಟ್ 15 ದಿನದವರೆಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅಂತಲೂ ಕೂಡ ಹೇಳ್ತಾ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ಹಣ ರಿಲೀಸ್ ಆಗೋದು ಕೂಡ ತಡ ಆಗ್ತದೆ. ಹಣ ರಿಲೀಸ್ ಆದರೂ ಕೂಡ ಅವರವರ ಬ್ಯಾಂಕ್ ಖಾತೆಗೆ ಹೋಗೋದೇನಿದ್ರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಡೆಪಾಸಿಟ್ ಆಗೋದೇನಿದೆ ಅದು ಲೇಟ್ ಆಗ್ತಾ ಇದೆ, ಅಂದರೆ ಕ್ರೆಡಿಟ್ ಆಗೋದು ನಿಮಗೆ ಲೇಟ್ ಆಗ್ತಾ ಇದೆ. ಸೊ ಜನವರಿ ತಿಂಗಳ ಕಂತಿನ ಹಣ ನಿಮಗೆ ಯಾವಾಗ ಹಬ್ಬಕ್ಕೆ ಬರ್ತಿದೆ ಅಂತ ಹೇಳಿದ್ರಲ್ಲ, ಸೊ ಇದು
ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲ್ ಮೊದಲ ವಾರದಲ್ಲಿ ಬಹುತೇಕ ಎಲ್ಲರ ಅಕೌಂಟಿಗೆ ಬರುತ್ತೆ. ಹಾಗಾದರೆ ಫೆಬ್ರವರಿ ತಿಂಗಳ ಕಂತಿನ ಹಣ, ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ? ಎಕ್ಸ್ಪೆಕ್ಟೇಷನ್ ಇರೋದು ಏಪ್ರಿಲ್ ಅಂತ್ಯದ ಒಳಗಡೆ ಆಗತ್ತೆ ಅಂತೇಳಿ. ಯಾಕಂದರೆ ಡಿಪಾರ್ಟ್ಮೆಂಟು ಕೂಡ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋ ಕಾರಣಕ್ಕಾಗಿ ಹಣವನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಈ ಪ್ರೋಸೆಸ್ ಏನಿದೆ, ಆರ್ಥಿಕ ಇಲಾಖೆ ಏನೇನು ಪ್ರೋಸೆಸ್ ಮಾಡಬೇಕು ಆ ಪ್ರೋಸೆಸ್ಸನ್ನು ಮಾಡಿದೆ. ಹಣ ರಿಲೀಸ್ ಆಗಬೇಕಾಗಿದೆ. ಸೊ ಇದು ಇನ್ನೊಂದು ವಾರದಲ್ಲಿ ಹಣ ರಿಲೀಸ್ ಆಗುತ್ತೆ. ಸೊ ಅದಾದಮೇಲೆ ಒಂದೊಂದು ತಿಂಗಳದೇ ಕೊಡ್ತಾ ಹೋಗಬೇಕಾಗತ್ತೆ. 2 ತಿಂಗಳು ಒಟ್ಟಿಗೆ ಕೊಡುವ ಯಾವ ಅವಕಾಶಗಳು ಕೂಡ ಇಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಎಲ್ಲದೂ ಕೂಡ ಅಂದುಕೊಂಡಂತೆ ಆದರೆ ಏಪ್ರಿಲ್ ತಿಂಗಳ ಅಂತ್ಯದ ಒಳಗಡೆ, ಅಥವಾ ನಿಮಗೆ ಇನ್ನೊಂದು 15 ದಿನ ಪ್ರೋಸೆಸ್ ಲೇಟ್ ಆಗ್ತದೆ ಅಂದ್ರೂ ಕೂಡ, ಯಾಕಂದರೆ ಒಂದೊಂದು ಕಂತಿನ ಹಣ ನಿಮಗೆ 15 ದಿನದವರೆಗೂ ಮ್ಯಾಕ್ಸಿಮಮ್ ಅಂತ ತೆಗೆದುಕೊಂಡ್ರೂ ಕೂಡ 1.5 ತಿಂಗಳಾಗತ್ತೆ. ನಿಮಗೆ ಮೇ ಮಧ್ಯದ ಭಾಗದ ಒಳಗಡೆ ಫೆಬ್ರವರಿವರೆಗೂ ಮಾರ್ಚ್ವರೆಗಿರೋ ಹಣ ಬರುತ್ತೆ ಅಂತೇಳಿ. ಯಾಕಂದರೆ ರಿಲೀಸ್ ಏನೋ ಮಾಡಿಬಿಡುತ್ತೆ, ರಿಲೀಸ್ ಮಾಡಿದ್ದನ್ನು ಎಲ್ಲ ಅಕೌಂಟಿಗೆ ಹಾಕೋದಿದೆಯಲ್ಲ ಟೈಮ್ ತೊಗೊಳುತ್ತೆ. ಕನಿಷ್ಠ ಪಕ್ಷ 1 ತಿಂಗಳಾದರೂ ಆಗಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಒಂದು ರೀತಿ ಮೇಲಿಂದ ಮೇಲೆ ಬರುತ್ತೆ ಅಂಥೇಳಿ. ಆದರೆ 3 ತಿಂಗಳಾದರೂ ಕೂಡ ಹಣ ಬರದೇ ಇರೋದೇನಿದೆ, ನಿಮಗೆ ನವಂಬರ್ ಡಿಸೆಂಬರ್ದು ಬಂದಿದ್ದೇ ನಿಮಗೆ ಫೆಬ್ರವರಿ ಅಂತ್ಯದ ವೇಳೆಗಡೆ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಬಂತು. ಸೊ ಇನ್ನೂ ಈ 3 ತಿಂಗಳ ಕಂತಿನ ಹಣ ನಿಮಗೆ 1 ತಿಂಗಳು ಒಳಗಡೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಈಗ ರಿಲೀಸ್ ಆಗಿರೋದು, ಅಫಿಷಿಯಲಿ ಹೇಳಿರೋದು ಮಿನಿಸ್ಟ್ರು 1 ತಿಂಗಳು ಮಾತ್ರ. ಅದು ಯಾವುದು? ಜನವರಿ ತಿಂಗಳು. ಇನ್ನು ಫೆಬ್ರವರಿ, ಮಾರ್ಚ್ ಅದು ಕೂಡ ಅನಿವಾರ್ಯ ಹಾಗೇ ಆಗುತ್ತೆ. ಇನ್ನೊಂದು ವಾರದಲ್ಲಿ ಅದು ರಿಲೀಸ್ ಆಗಿರುತ್ತೆ. ಆ ಪ್ರೋಸೆಸ್ ಏನಿದೆ ಬರಬೇಕಾಗಿದೆ ಅಷ್ಟೇ. ಸೊ ಪ್ರೋಸೆಸ್ ಆದರೆ ಏಪ್ರಿಲ್ ಅಂತ್ಯದ ವೇಳೆ ಅಥವಾ ಮೇ ಮೊದಲ ವಾರದಲ್ಲಿ ಎಲ್ಲದೂ ಕೂಡ ಫೆಬ್ರವರಿ, ಮಾರ್ಚ್ ಈ 2 ತಿಂಗಳ ಕಂತಿನ ಹಣನೂ ಕೂಡ ಬರುತ್ತೆ. ಈಗ 1 ತಿಂಗಳ ಹಣ ಈಗಾಗಲೇ, ಜನವರಿಯ ಹಣವನ್ನು ಈಗಾಗಲೇ ನಾವು ಟ್ರೆಸರಿಗೆ ಕಳಿಸಿದ್ದೀವಿ. ಸೊ ಯುಗಾದಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು, ಈದ್ ಹಬ್ಬಕ್ಕೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು. 2,000 ರೂಪಾಯಿಯನ್ನು ಈಗಾಗಲೇ ನಾವು ಜನವರಿ ಹಣವನ್ನು ಕ್ಲಿಯರ್ ಮಾಡಿದ್ದೀವಿ. ಇನ್ನು ಫೆಬ್ರವರಿ ಹಣವನ್ನು ಕೂಡ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ. ಡಿಲೇ ಆಗ್ತಾ ಇದೆ, ಡಿಲೇ ಮಾಡಬೇಡಿ. ಯಾಕಂದರೆ ಇದನ್ನೇ ಡಿಪೆಂಡೆಂಟ್ ಆಗಿರೋರು ಭಾಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಕೆಲವರು ಮೆಡಿಸಿನ್ ಕಾಲಕ್ಕೆ ತಿಂಗಳಿಗೆ ತೆಗೆದುಕೊಳ್ಬೇಕು ಅಂಥೇಳಿ ಅದನ್ನೇ ಹಣವನ್ನೇ ಹೆಚ್ಚು ಅವರು ಫೋಕಸ್ ಮಾಡಿದ್ದಾರೆ. ಅಂದರೆ ಅದನ್ನೇ ಬಳಕೆ ಮಾಡಬೇಕು ಅಂತಲೂ ಕೂಡ ಆ ರೀತಿಯೇ ಡಿಪೆಂಡ್ ಆಗಿದ್ದಾರೆ. ಸೊ ಅಂಥವ್ರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಗ್ಯಾರಂಟಿ ಸ್ಕೀಮ್ ಏನೋ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ನೀವು ಹೇಳಿದ ರೀತಿಯಾಗಿ ತಿಂಗಳು ಬಿಟ್ಟು ಮರು ತಿಂಗಳು, ಅಂದರೆ ನಿಮಗೆ ಜನವರಿ ತಿಂಗಳದು ನೀವು ಫೆಬ್ರವರಿ ತಿಂಗಳಿಗಾದರೂ ಅಟ್ಲೀಸ್ಟ್ ಕೊಡಬೇಕಲ್ಲ. ನೀವು ಮಾರ್ಚ್ಗೆ, ಏಪ್ರಿಲ್ಗೆ ಕೊಟ್ಟರೆ ಏನು ಉಪಯೋಗ ಅಂಥೇಳಿ ಕೇಳೋರ ಸಂಖ್ಯೆ ಏನು ಕಡಿಮೆ ಏನಿಲ್ಲ. ಸೊ ಇದು ಗೃಹಲಕ್ಷ್ಮಿ ಸ್ಕೀಮ್ ಸಂಬಂಧಿಸಿದಂತೆ 3 ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ, ಪ್ರೋಸೆಸ್ ಯಾಕೆ ಡಿಲೇ ಆಗ್ತಾ ಇದೆ, ಇದರ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ನ ಕೊಂಡಯ್ಯ ಜೊತೆ ಶರಣು ಹಂಪಿ, ನ್ಯೂಸ್ 18.